ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಯಾವಾಗಲೂ ಆಲೂಗೆಡ್ಡೆಯ ಪಲ್ಯ ಸಾಂಬಾರು ಬಾಜಿ ತಿಂದು ಬೋರ್ ಆದರೆ ಇವತ್ತು ನಾನು ನಿಮಗೆ ಆಲೂಗೆಡ್ಡೆಯ ಕಬಾಬ್ ಮಾಡಿ ತೋರಿಸ್ತಾ ಇದ್ದೇನೆ. ಇದು ತುಂಬ ಸುಲಭವಾದ ಮತ್ತು ಸೊಗಸಾದ ರುಚಿಯುಳ್ಳ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ, ಹಾಗೆ ಹೊಸ ಹೊಸ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅದರಲ್ಲಿ ಆಲನ್ನು ಸೆಲೆಕ್ಟ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ಆಲೂಗೆಡ್ಡೆ ಕಬಾಬಿಗೆ 3 ಆಲೂಗೆಡ್ಡೆಯನ್ನು ಸಿಪ್ಪೆ ತೆಗೆದು ಹೀಗೆ ನೀರಲ್ಲಿ ಹಾಕಿ ಇಟ್ಟುಕೊಂಡಿದ್ದೇನೆ. ಇದನ್ನು ಇನ್ನು ನಾವು ಕಟ್ ಮಾಡಿಕೊಳ್ಳುವ. ಯಾವ ಶೇಪಿಗೆ ಬೇಕಾದ್ರೆ ಕಟ್ ಮಾಡಿಕೊಳ್ಬೋದು. ತುಂಬ ದೊಡ್ಡದು ಬೇಡ, ಸ್ವಲ್ಪ ಹದವಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಎಲ್ಲವನ್ನು ಕೂಡ ಇದೇ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನೋಡಿ, ಆಲೂಗೆಡ್ಡೆಯನ್ನೆಲ್ಲ ಕಟ್ ಮಾಡಿಕೊಂಡಾಯಿತು. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಇಷ್ಟು ದೊಡ್ಡ ಪೀಸ್ ಉಂಟು. ಕಟ್ ಮಾಡಿದ ನಂತರ ನೀರಲ್ಲಿ ಹಾಕಿಟ್ಟಿದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ತೊಳ್ಕೊಳ್ಳುವ. ಆಲೂಗೆಡ್ಡೆಯನ್ನು ಚೆನ್ನಾಗಿ ತೊಳೆದ ನಂತರ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳುವ. ಇಲ್ಲಿ ನೋಡಿ, ಆಲೂಗೆಡ್ಡೆ ಈಗ ಚೆನ್ನಾಗಿ ಕುದೀತಾ ಉಂಟು. ಅದಕ್ಕೆ ಈಗ 1 ಟೀ ಸ್ಪೂನ್ನಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇನ್ನು ಇದನ್ನು ಒಂದು 2 ನಿಮಿಷ ಬೇಯಿಸ್ಕೊಳ್ಳುವ. ಜಾಸ್ತಿ ಬೇಯಿಸೋದು ಬೇಡ, ಇನ್ನೊಂದು 2 ನಿಮಿಷ ಬೇಯಿಸಿದರೆ ಸಾಕು. ನೋಡಿ, ಉಪ್ಪು ಹಾಕಿ 1-2 ನಿಮಿಷ ಆಯಿತು. ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಇನ್ನು ಇದರ ನೀರನ್ನೆಲ್ಲ ಸೋಸಿಕೊಳ್ಳುವ. ನೀರನ್ನೆಲ್ಲ ಸೋಸಿಕೊಂಡಾಯಿತು. ಇನ್ನು ಇದು ಸ್ವಲ್ಪ ಹೊತ್ತು ಹೀಗಿರಲಿ, ಒಂದು ಸ್ವಲ್ಪ ತಣ್ಣಗಾಗಲಿದ್ದು. ಇಲ್ಲಿ ನಾನು ಚಿಕನ್ 65 ಕಬಾಬ್ ಮಸಾಲೆ ತಗೊಂಡಿದ್ದೇನೆ. ಹಾಗೂ 1 ಟೀ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ನಷ್ಟು ಗಟ್ಟಿ ಮೊಸರು, ಇದು ಸ್ವಲ್ಪ ಹುಳಿ ಮೊಸರು ತಗೊಂಡಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, ಹಾಗೆ ಗಾರ್ನಿಷಿಗೆ ಬೇವಿಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗಟ್ಟಿ ಮೊಸರು, ಚಿಕನ್ 65 ಮಸಾಲ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಇಲ್ಲೊಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ನೀರಿನ ಅವಶ್ಯಕತೆ ಇದ್ದರೆ ಮಾತ್ರ ನೀರು ಸೇರಿಸ್ಕೊಳ್ಳಿ, ಒಮ್ಮೆಗೆ ಹಾಕಿಕೊಳ್ಬೇಡಿ. ಬೇಕಾದಾಗ ಸ್ವಲ್ಪ ಹಾಕಿಕೊಂಡ್ರೆ ಆಯಿತು. ಇವಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಇಲ್ಲಿ ನೋಡಿ, ಚೆನ್ನಾಗಿ ಕಲಸಿಕೊಂಡು ಆಯಿತು. ಇನ್ನು ಇದನ್ನು ನಾವು ಹೀಗೆ ಒಂದು 1/4 ಗಂಟೆ ರೆಸ್ಟ್ ಮಾಡಲಿಕ್ಕೆ ಬಿಡುವ. ಇಲ್ಲಿ ಇವಾಗ ಬಾಣಲೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಒಮ್ಮೆ ಕಾಯಿಲಿ. ಆಮೇಲೆ ಗಾರ್ನಿಷ್ಗೆ ಬೇವು ಸೊಪ್ಪನ್ನು ರೆಡಿ ಮಾಡಿಕೊಳ್ಳುವ. ಇಲ್ಲಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಇಲ್ಲದಿದ್ದರೆ ನಾವು ಹಾಕಿದ ಕಬಾಬು ಬಾಣಲೆಗೆ ಅಂಟಿಕೊಳ್ತದೆ. ಯಾವುದೇ ಒಂದು ಪದಾರ್ಥವನ್ನು ನಾವು ಎಣ್ಣೆಗೆ ಹಾಕುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಇಲ್ಲದಿದ್ದರೆ ಬಾಣಲೆಗೆ ಅಂಟಿಕೊಳ್ತದೆ. ಈಗ ನಾನು ಒಂದು 15ರಿಂದ 20 ನಿಮಿಷ ಈ ಮಸಾಲೆಯಲ್ಲಿ ನೆನೆ ಹಾಕಿದ ಆಲೂಗಡ್ಡೆಯನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದೆಲ್ಲ ಒಂದೊಂದೇ ಹಾಕಿದರೆ ಆಯಿತು. ಇವಾಗಲೇ ಸೌಟು ಹಾಕೋದು ಬೇಡ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸೌಟು ಹಾಕಿ ತಿರುಗಿಸ್ಕೊಳ್ಳುವ. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. 3 ನಿಮಿಷ ಬಿಟ್ಟು ಇದನ್ನೊಮ್ಮೆ ಮಗಿಸ್ಕೊಳ್ಳುವ. ನೋಡಿ, ಎಣ್ಣೆಗೆ ಕೂಡ ಬಿಡಲಿಲ್ಲ ನೋಡಿ, ಮಸಾಲೆ ಚೆನ್ನಾಗಿ ಆಗಿದೆ ನೋಡಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಯಾವುದೇ ಪದಾರ್ಥ, ಚಿಕನ್ ಆಗಲಿ ಇಂಥ ಎಣ್ಣೆಯಲ್ಲಿ ಕಾಯಿಸುವಂಥ ಯಾವುದೇ ಪದಾರ್ಥವನ್ನು ಹಾಕಿದರೆ ಎಣ್ಣೆಯಲ್ಲಿ ಮಸಾಲೆ ಕೂಡ ಬಿಟ್ಟುಕೊಳ್ಳೋದಿಲ್ಲ, ಮತ್ತು ಬಾಣಲೆಗೆ ಎಣ್ಣೆ ಕೂಡ ಹಾಳಾಗೋದಿಲ್ಲ, ಬಾಣಲೆಗೆ ಅಂಟಿಕೊಳ್ಳೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನ್ ವೆಜ್ ತಿನ್ನದವರಿಗೆಲ್ಲ ಇದೊಂದು ಒಳ್ಳೆ ಒಂದು ರೆಸಿಪಿ ಅಂತ ಹೇಳ್ಬೋದು. ನೀವು ಕೂಡ ನಾನ್ ವೆಜ್ ತಿನ್ನದವರು ಯಾರು ಮನೆಗೆ ಬಂದರೆ ಅಥವಾ ನೀವು ತಿನ್ನದವರಾದರೆ ಇದನ್ನೊಂದ್ಸಲಿ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರ್ತದೆ. ಮತ್ತು ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗೆ ಹೊಸ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದಾದರೆ ಸಾಕು. ಈಗ ಇದನ್ನು ನಾನು ತೆಗೆದಿದ್ದೇನೆ ನೋಡಿ.
ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಥೇಟ್ ಚಿಕನ್ ಕಬಾಬ್ ಥರನೇ ಬಂದಿದೆ.